ನನ್ನ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಕೋರ್ತಾ, ಇವತ್ತು ವೇದಿಕೆಯಲ್ಲಿ ರಾಜ್ಯ ಉಪಾಧ್ಯಕ್ಷರಾದಂಥ ಸಿದ್ದಪ್ಪನವರು ಮತ್ತು ರಾಜ್ಯ ಸಂಘದ ನಮ್ಮ ಕೆ ಸಿ ರಮೇಶ್ ಅವರು, ಜಿಲ್ಲಾ ವರ್ಕಿಂಗ್ ಪ್ರೆಸಿಡೆಂಟ್ ಆದಂಥ ನಮ್ಮ ಹಾಲೇಶ್ ಅಣ್ಣವರು, ನಮ್ಮ ಬಾಲರಾಜ್ ಅಣ್ಣವರು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಸ್ಥಾಯಿ ಸಂಸ್ಥೆ ಸದಸ್ಯರಂಥ ನಮ್ಮ ಪಾಪಣ್ಣವರು, ಪ್ರವರ್ಗ ಒಕ್ಕೂಟದ ಅಧ್ಯಕ್ಷರಾದಂಥ ನಮ್ಮ ಸುರೇಶ್ ಅವರು, ಮತ್ತು ನಮ್ಮ ವೀರಣ್ಣ ಚಳ್ಳಕೆರೆ ವೀರಣ್ಣವರು, ಮತ್ತು ಎಲ್ಲ ತಾಲೂಕಿನಿಂದ ಪದಾಧಿಕಾರಿಗಳು, ಸಮಾಜದ ಬಂಧುಗಳು ಇಲ್ಲಿ ಬಂದಿದ್ದಾರೆ. ಖಂಡಿತ ಇದು ತುಂಬ ವರ್ಷಗಳ ನಂತರ ನಾವು ಎ ಕೃಷ್ಣಪ್ಪನವರು ಇದ್ದಂಥ ಸಂದರ್ಭದಲ್ಲಿ ಬಿಟ್ಟರೆ ಸಮಾಜದ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ಮಾಡಿರಲಿಲ್ಲ. ಆ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಯಾದವ ಸಂಘ ಮತ್ತು ಆಲ್ ಇಂಡಿಯಾ ಯಾದವ ಮಹಾಸಭಾ ಎರಡಕ್ಕೂ ಸಹ 1929ರಲ್ಲಿ ಸ್ಥಾಪನೆಯಾಗಿ 100 ವರ್ಷ ಪೂರೈಸಿದೆ. 100 ವರ್ಷ ಪೂರೈಸಿರೋದರ ಪ್ರಯುಕ್ತ ಶತಮಾನೋತ್ಸವ ಮತ್ತು ನಮ್ಮ ಮಠದ ಗುರುಗಳ ಪಟ್ಟಾಭಿಷೇಕದ 16ನೇ ವರ್ಷದ ಪಟ್ಟಾಭಿಷೇಕ ಈ ಎರಡೂ ಮಾಡಬೇಕು ಅಂತೇಳಿ ಕರ್ನಾಟಕ ರಾಜ್ಯ ಯಾದವ ಸಂಘ ಆ ಸಂಘದಲ್ಲಿ ನಿರ್ಣಯ ಕೈಗೊಳ್ಳುತ್ತೆ. ಅದೇ ನಿಟ್ಟಿನಲ್ಲಿ ಆವತ್ತು ಎಲ್ಲ ಜಿಲ್ಲಾ ಸಂಘಗಳ ಅಧ್ಯಕ್ಷರು, ಪದಾಧಿಕಾರಿಗಳು, ರಾಜ್ಯ ಸಂಘದ ಎಲ್ಲ ಪದಾಧಿಕಾರಿಗಳು ಕೂತು ನಿರ್ಣಯಕ್ಕೆ ಬಂದು ಎಲ್ಲಿ ಮಾಡಬೇಕು ಅಂತೇಳಿ ನಾವೆಲ್ಲ ನಿರ್ಣಯ ಮಾಡಿದಂಥ ಸಂದರ್ಭದಲ್ಲಿ ಏನು ಬೆಳಗಾಂ ಭಾಗದಲ್ಲಿ ಮಾಡೋದು ಅಂತೇಳಿ ನಿರ್ಣಯ ಆಗುತ್ತೆ. ಬೆಳಗಾಂ ಭಾಗದಲ್ಲೇ ಯಾಕೆ ಅಂತೇಳಿ ಪತ್ರಿಕೆಯವ್ರು ಕೇಳ್ಬೋದು. ಅಲ್ಲಿ ಹಣಬರ್ ಯಾದವ ಗೊಲ್ಲ ಅಂತೇಳಿ ಸಮಾಜ ಇದೆ. ಅದರಲ್ಲಿ 9 ತಾಲೂಕುಗಳು ದಲ್ಲಿ ಮರಾಠಿ ಮಾತಾಡಿದ್ರೆ, ಇನ್ನು 9 ತಾಲೂಕುಗಳಲ್ಲಿ ಕನ್ನಡ ಮರಾಠಿ ಎರಡೂ ಮಾತಾಡ್ತಾರೆ. ಸರಿಸುಮಾರು 2.5 ಲಕ್ಷದಷ್ಟು ಪಾಪ್ಯುಲೇಷನ್ ಇರುವಂಥ ಅದೊಂದು ಜಿಲ್ಲೆಯಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಕನಿಷ್ಠ 5,000ದಿಂದ ಹಿಡ್ಕೊಂಡು 34,000ವರೆಗೂ ಸಂಖ್ಯೆ ಇದೆ. ಹಾಗಾಗಿ ಖಾನಾಪುರದಲ್ಲಿ 34,000 ಇದೆ, ಯಮಕನಮರಡಿಯಲ್ಲಿ 21,000 ಇದೆ, 20,000 ಗ್ರಾಮಾಂತರದಲ್ಲಿದೆ, 7,000 ಸವದತ್ತಿಯಲ್ಲಿದೆ, ಚಿಕ್ಕೋಡಿಯಲ್ಲಿ 12,000 ಇದೆ. ಈ ಥರ ಎಲ್ಲ 18 ಕ್ಷೇತ್ರಗಳಲ್ಲಿ ಸ್ಪ್ರೆಡ್ ಓವರ್ ಆಗಿದೆ. ಹಿಂದೆ ಎ ಕೃಷ್ಣಪ್ಪನವರು ಇದ್ದಂಥ ಸಂದರ್ಭದಲ್ಲಿ ಆ ಭಾಗದಲ್ಲಿ ಒಂದು ಸಮಾಜದ ಮಾಡಲಾಗಿತ್ತು. ತದನಂತರದಲ್ಲಿ ಮಾಡಲಿಕ್ಕೆ ಅವಕಾಶ ಆಗಿರಲಿಲ್ಲ. ಏಕೆ ಅಂತೇಳಿ ಚಿಕ್ಕೋಡಿಯಲ್ಲಿ ಅಲ್ಲಿ ನಮ್ಮ ಒಬ್ಬರು ನಮ್ಮ ಸಮಾಜದ ಬಂಧುಗಳು ಮಠಕ್ಕೆ ಒಂದು 10 ಗುಂಟೆ ಜಾಗನೂ ಕೊಡ್ತಿದ್ದಾರೆ. ಹಾಗಾಗಿ ಹಿಂದೆ ಎ ಕೃಷ್ಣಪ್ಪನವರು 1 ಎಕರೆ ಜಾಗನ ನಮ್ಮ ಬೆಳಗಾಂ ಮಧ್ಯಭಾಗದಲ್ಲಿ ಕೊಡಿಸಿದ್ರು. ಅದು ಸಹ ಸರ್ಕಾರದ ವತಿಯಿಂದ ಕೊಟ್ಟಿಲ್ಲ ನಮಗೆ. ಹಾಗಾಗಿ ಹೆಚ್ಚಾಗಿ ರೈತ ಕೂಲಿಗಳಾಗಿದ್ದಾರೆ. ಅಲ್ಲಿ ಸಮಾಜ ರೈತ ಕೂಲಿಗಳಾಗಿದ್ದಾರೆ. ಎಲ್ಲ ರೈತರು ಅಂದರೆ ಕಬ್ಬಿನ ಗದ್ದೆಗಳಲ್ಲಿ ಕೆಲಸ ಮಾಡುವಂಥ ಸಮಾಜ ಆಗಿದೆ. ಹಾಗಾಗಿ ಕನ್ನಡದ್ದು ಅವೇರ್ನೆಸ್ಸು ಕಡಿಮೆ ಇದೆ. ಅಲ್ಲಿ ಒಂದು ವ್ಯತ್ಯಾಸ ಏನು ಅಂತೇಳಿದ್ರೆ, ಸಮಾಜ ಇದ್ದು ಪ್ರವರ್ಗ 1ರಲ್ಲಿ ಗೊಲ್ಲ ಕೆಳಗಡೆ ಬರುವಂಥ 28 ಉಪಜಾತಿಗಳಲ್ಲಿ ಗುರುತಿಸ್ಕೊಂಡಿರತಕ್ಕಂಥ ಹಣಬರ್ ಸಮಾಜ ಮರಾಠಿ ಸ್ಪೀಕಿಂಗ್ ಇರೋದರಿಂದ, ಮದರ್ ಟಂಗ್ ಮರಾಠಿ ಇರೋದರಿಂದ ಸರ್ಟಿಫಿಕೇಟ್ಸಲ್ಲಿ ಬರ್ಸ್ಕೊಬೇಕಾದ್ರೆ ಮದರ್ ಟಂಗ್ ಯಾವುದು ಅಂದರೆ ಮರಾಠಿ, ಜಾತಿ ಯಾವುದು ಅಂದ್ರೂ ಮರಾಠಿ ಅಂತ ಬರ್ಸ್ಕೊಂಡ್ಬಿಟ್ಟಿದ್ದಾರೆ. ಅದನ್ನು ನಾವು ರಾಜ್ಯಾಧ್ಯಕ್ಷರಾದಮೇಲೆ ಒಂದು 5 ವರ್ಷಗಳಿಂದ ಒಂದು 50-60% ಅಷ್ಟು ಹಣಬರ್ ಗೊಲ್ಲ ಅಂತೇಳಿ ಬರ್ಸೋವಂಥದ್ದಾಗಿದೆ. ಇನ್ನೂ ಒಂದು 40% ಆಗಿಲ್ಲ. ಹಾಗಾಗಿ ಅಲ್ಲಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ರೆ ಖಂಡಿತ ನಮ್ಮ ಸಂಖ್ಯೆನೂ ಸಹ ಏನು ಸಮಾಜದ್ದು ಸಂಖ್ಯೆ ಕಾಂತರಾಜು ವರದಿಯಲ್ಲಿ ಕೊಟ್ಟಂಥ ಸಂದರ್ಭದಲ್ಲಿ ಹೆಚ್ಚು ಕಡಿಮೆ 1-1.5 ಲಕ್ಷದಷ್ಟು ಅಲ್ಲಿ ಮರಾಠಿಯನ್ನು ಬರ್ಸ್ಕೊಂಡಿದ್ದಾರೆ. ಹಾಗಾಗಿ ನಮ್ಮ ಸಂಖ್ಯೆ ಕಡಿಮೆ ಆಗಿದೆ. ಅದೇ ಮಂಗಳೂರು ಭಾಗಕ್ಕೆ ಬಂದರೆ ಕಾಸರಗೋಡು ಸುತ್ತಮುತ್ತಲು 1.5 ಲಕ್ಷ ಇರುವಂಥ ಸಮಾಜ ಅಲ್ಲಿ ಮಣಿಯಾಣಿ ಅಂತ ಬರ್ಸ್ಕೊಂಡಿದ್ದಾರೆ. ಮತ್ತು ಅಲೆಮಾರಿ ಕೆಳಗಡೆ ಇರುವಂಥ ಗೊಲ್ಲ, ಕಾಡುಗೊಲ್ಲ ಇವರೆಲ್ಲನೂ ಸಾಕಷ್ಟು ಅಲೆಮಾರಿ ಅಂತ ಬರ್ಸ್ಕೊಂಡಿದ್ದಾರೆ. ಹಾಗಾಗಿ ಅಲೆಮಾರಿಯಲ್ಲಿ 7 ಲಕ್ಷ ಇದೆ. ಅದರಲ್ಲಿ 1.5 ಲಕ್ಷದಷ್ಟು ನಮ್ಮ ಸಮಾಜ ಆ ಕಡೆ ಹೋಗಿದೆ. ಮರಾಠಿ 1.5 ಲಕ್ಷದಷ್ಟು ಹೋಗಿದೆ. ಹಾಗಾಗಿ ಸಂಖ್ಯೆಯಲ್ಲಿ ನಮಗೆ ಕಡಿಮೆ ಬಂದಿದೆ. ಆ ನಿಟ್ಟಿನಲ್ಲಿ ಈ ಸಲ ಆ ಭಾಗದಲ್ಲಿ ಮಾಡಿ ಒಂದು ಶಕ್ತಿ ಪ್ರದರ್ಶನ ಮಾಡುವಂಥದ್ದು ನಮ್ಮ ಎ ಕೃಷ್ಣಪ್ಪನವರು ಅಂದರೆ ನಮ್ಮ ಮಾವನವರು ಸಮಾಜದ ದೊಡ್ಡ ಮಟ್ಟದ ನಾಯಕರು ಹೋದ್ಮೇಲೆ ನಾವು ಮಾಡೋಕ್ಕಾಗಿರಲಿಲ್ಲ. ಆ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ನಮಗೆ ಹಿಂದೆ ಡೇಟ್ ಕೊಟ್ಟಿದ್ದರು. ಅವರು ಕಾಲು ಇದಾಗಿದ್ದರಿಂದ ಮತ್ತು ಈಗ 20ನೇ ತಾರೀಕು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಸತೀಶ್ ಜಾರಕಿಹೊಳಿ ಅವರು ಮತ್ತು ಸರಿಸುಮಾರು 15-16 ಜನ ಆವತ್ತು ಮಿನಿಸ್ಟರ್ಸ್ ಎಲ್ಲ ಭಾಗವಹಿಸಲಿದ್ದಾರೆ. ನಮ್ಮ ಸಮಾಜದ ಏನೇನಿದ್ದಾವೆ ಎಲ್ಲ ವಿಚಾರಗಳನ್ನು ನಾವು ಅಲ್ಲಿ ಮಂಡಿಸಿ ಏನು ಸಮಾಜದ ಇವತ್ತು ಕುಲಶಾಸ್ತ್ರ ಅಧ್ಯಯನ ಆಗಿ ಹೋಗಿರೋವಂಥದ್ದು ಅದನ್ನು ನಾವುಗಳು ಮುಖ್ಯಮಂತ್ರಿಗಳೇ ಹೇಳ್ತಾರೆ. ನಾವು ಹೋಗಿ ನಾನಾಗಲಿ ಪೂರ್ಣಿಮಾ ನಮ್ಮ ಸ್ವಾಮೀಜಿಗಳೆಲ್ಲ ಹೋಗಿ
ಆ ವಿಚಾರವಾಗಿ ಏನು ಮಾತಾಡಿದ್ದೀವಿ ಅನ್ನೋದ್ರ ಮುಖ್ಯಮಂತ್ರಿಗಳ ವೇದಿಕೆಯಲ್ಲಿ ಹೇಳ್ತಾರೆ, ನಾನು ಹೇಳಿದ್ರೆ ತಪ್ಪಾಗುತ್ತೆ. ಹಾಗಾಗಿ ಖಂಡಿತ ಅದೊಂದು ವಿಚಾರ ಇರ್ಬೋದು. ಜೊತೆಗೆ ಇವತ್ತು ಸಮಾಜ ಎಲ್ಲ ಒಟ್ಟಿಗೆ ಹೋಗಬೇಕು ಅನ್ನೋ ವಿಚಾರ ಇರ್ಬೋದು, ಸಮಾಜದ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನ ಕೊಡೋ ವಿಚಾರಗಳಿರ್ಬೋದು, ರಾಜ್ಯ ಸಂಘಕ್ಕೆ ಮಠಕ್ಕೆ ಮತ್ತು ಸರಿಸುಮಾರು 22 ತಾಲೂಕುಗಳಲ್ಲಿ ಸಮುದಾಯ ಭವನ ವಿದ್ಯಾರ್ಥಿನಿಗಳು ಅರ್ಧದಲ್ಲಿ ನಿಂತೋಗಿದ್ದಾವೆ, ಅದನ್ನೆಲ್ಲ ಕಂಪ್ಲೀಟ್ ಮಾಡೋ ವಿಚಾರ ಇರ್ಬೋದು. ಈ ಥರ ಹಲವಾರು ವಿಚಾರಗಳು ಸಮಾಜದ ಏನೇನಿದೆ, ಜೊತೆಯಲ್ಲಿ ನಿಗಮ ಮಂಡಳಿಗಳಿಗೆ ಸಮಾಜಗಳಿಗೆ ಅವಕಾಶ ಕೊಡೋ ವಿಚಾರ ಇರ್ಬೋದು, ಮುಂದೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಹೆಚ್ಚಿನ ಅವಕಾಶಗಳು ಕೊಡೋ ವಿಚಾರಗಳಿರ್ಬೋದು. ಈ ಥರ ರಾಜಕೀಯವಾಗಿರ್ಬೋದು, ಶಿಕ್ಷಣದಲ್ಲಿ ಆನ್ ಫಾರ್ ವಿತ್ ಎಸ್ ಸಿ ಎಸ್ ಟಿಗೆ ಇದ್ದಂಥ ಸವಲತ್ತನ್ನು 2012ರಲ್ಲಿ ಇದ್ದಂಥ ಸಮಾಜ ಕಲ್ಯಾಣ ಸಚಿವರು ತೆಗೆದರು, ಅದನ್ನು ಮರುಸ್ಥಾಪನೆ ಮಾಡಬೇಕು ಅಂತೇಳಿ ನಾವು ಹೋರಾಟ ಮಾಡ್ತಿದ್ದೇವೆ. ಈ ಥರ ಸಮಾಜದ ಎಲ್ಲ ವಿಚಾರಗಳನ್ನು ಆವತ್ತು ನಾವು ಸರಿಸುಮಾರು ಒಂದು 50,000 ಜನ ಕೂಡಿಸಿ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮನ ಮಾಡ್ತಾಯಿದ್ದೇವೆ. ಹಾಗಾಗಿ ಇವತ್ತು ಇಲ್ಲಿಂದ ನಾವು ರಾಜ್ಯ ಸಂಘದ ಎಲ್ಲ ಪದಾಧಿಕಾರಿಗಳು ಬಂದಿದ್ದೇವೆ. ಎಲ್ಲ ಜಿಲ್ಲೆಗಳಲ್ಲಿ ಒಂದೊಂದು ಪತ್ರಿಕಾ ಹೇಳಿಕೆಗಳನ್ನು, ಪ್ರೆಸ್ ಮೀಟ್ಗಳನ್ನು ಮಾಡಿ ಇವತ್ತು ರಾತ್ರಿಗೆ ಬೆಳಗಾಂ ತಲುಪ್ತೇವೆ. ನಾಳೆ ಚಿಕ್ಕೋಡಿ ಭಾಗದಲ್ಲಿ ನಡೆದು ನಾಳೆದಿಂದ ಮತ್ತು ಬಾಗಲಕೋಟೆ, ಬಿಜಾಪುರ, ಕೊಪ್ಪಳ, ಅಲ್ಲಿಂದ ಬಂದಿದ್ದೆ ವಿಜಯನಗರ ಮತ್ತು ಬಳ್ಳಾರಿ ಮುಗಿಸ್ಕೊಂಡು ಬರ್ತೇವೆ. ಈಗ ಆಲ್ರೆಡಿ ಸ್ವಾಮೀಜಿಗಳು ಮತ್ತು ನಾವುಗಳು 253 ಹಳ್ಳಿಗಳನ್ನು ಸುತ್ತಿದ್ದೇವೆ. ಅಲ್ಲಿ 500ಕ್ಕೂ ಹೆಚ್ಚಿರುವಂಥ ಹಳ್ಳಿಗಳೆಷ್ಟಿದ್ದಾವೆ, 1000ಕ್ಕೂ ಹೆಚ್ಚು ಜನಸಂಖ್ಯೆ ಇರುವಂಥ ಹಳ್ಳಿಗಳೆಷ್ಟು ಎಲ್ಲ ಪಟ್ಟಿ ಮಾಡ್ಕೊಂಡಿದ್ದೇವೆ. ಖಂಡಿತ ನಾನು ಪತ್ರಿಕಾ ಮಾಧ್ಯಮದ ಮುಖಾಂತರ ಹೇಳೋದಿಷ್ಟೇ, ಬಹುದಿನಗಳ ಬೇಡಿಕೆಗಳು ಇಂದಿನ ಸರ್ಕಾರಗಳಲ್ಲಿ ನಾವು ಒಂದು 20 ಪಾಯಿಂಟ್ ಮಾಡ್ಕೊಂಡೋಗಿ ಸರ್ಕಾರದಲ್ಲಿ ಸಾಕಷ್ಟು 5 ವರ್ಷ ಸತತವಾಗಿ ಕೇಳಿಕೊಂಡ್ರೂ ಸಹ ನಮ್ಮದೇನೂ ಆಗಲಿಲ್ಲ. ಹಾಗಾಗಿ ಈ ಸರ್ಕಾರ ಬಂದ ಮೇಲೆ ನಾವೇನು 20 ಪಾಯಿಂಟ್ ಕೊಟ್ಟಿದ್ವಿ, ಅದರಲ್ಲಿ 10 ಪಾಯಿಂಟನ್ನು ಈಡೇರಿಸಿದ್ದಾರೆ. ಅದು ಏನಂದರೆ ಇಂಡಸ್ಟ್ರಿಯಲ್ ಶೆಡ್ ರಿಸರ್ವೇಷನ್ ಇರ್ಬೋದು, ಆಮೇಲೆ KPTT ಆ್ಯಕ್ಟ್ ಕೆಳಗಡೆ ಸಂಗ್ರಹಣೆಗೆ 1 ಕೋಟಿವರೆಗೂ ಅವಕಾಶ ಮಾಡಿಕೊಟ್ಟಿರೋದಿರ್ಬೋದು, ಗುತ್ತಿಗೆಯಲ್ಲಿ 2 ಕೋಟಿವರೆಗೂ ಅವಕಾಶ ಮಾಡಿಕೊಟ್ಟಿರೋದಿರ್ಬೋದು, ಅಲೆಮಾರಿಗಳಿಗೆ ಪ್ರತ್ಯೇಕವಾದ ಹಾಸ್ಟೆಲ್ ಮಾಡೋದಿರ್ಬೋದು, ಅಲೆಮಾರಿಗಳಿಗೆ ಪ್ರತ್ಯೇಕವಾಗಿ UPSC KPSCಗೆ ಬೆಂಗಳೂರಲ್ಲಿ ಕೋಚಿಂಗ್ ಸೆಂಟರ್ ತೆಗೆಯೋದಿರ್ಬೋದು, ದೇವದಾಸಿಯರಿಗೆ ಮಾಶಾಸನ ರೈಸ್ ಮಾಡೋದಿರ್ಬೋದು. ಈ ಥರ ಪ್ರವರ್ಗ 1ರಲ್ಲಿ ಬರುವಂಥ ಎಲ್ಲ ಸಮಾಜಗಳ ವಿಚಾರಗಳನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ವಿ. ಅದರಲ್ಲಿ 10ನ್ನು ಈಡೇರಿಸಿದ್ದಾರೆ. ನಮ್ಮ ಸಮಾಜದನ್ನು ಕೇಳಲಿಕ್ಕೆ ಇದೊಂದು ಅವಕಾಶ. ಹಾಗಾಗಿ ಖಂಡಿತ ಒಂದು ದೊಡ್ಡ ಮಟ್ಟದಲ್ಲಿ ಇವತ್ತು ನಾವಲ್ಲೊಂದು ಸಮಾವೇಶ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳಗಾಮು ಮತ್ತು ಇತರೆ 30 ತಾಲೂಕುಗಳಿಂದನೂ ಜನ ಬರ್ತಾರೆ, ಜಿಲ್ಲೆಗಳಿಂದ. ಹಾಗಾಗಿ ಚಿತ್ರದುರ್ಗ ಜಿಲ್ಲೆಯಿಂದನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕು, ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ನಾವು 4 ಡಿವಿಷನ್ಗಳಲ್ಲಿ ಮಾಡಬೇಕು ಅಂತೇಳಿ ಇತ್ಯರ್ಥ ಮಾಡ್ಕೊಂಡಿದ್ದೇವೆ. ಇದಾದಮೇಲೆ ನಾವು ಮೋಸ್ಟ್ಲಿ ಯಾದಗಿರಿನೂ ಮಾಡ್ತೇವೆ, ತದನಂತರ ಚಿತ್ರದುರ್ಗದಲ್ಲಿ ಮಾಡಿ ಕೊನೆಗೆ ನಾವು ಇದರಲ್ಲಿ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಯಲ್ಲಿ ಮಾಡಬೇಕು ಅಂತೇಳಿ ಸಮಾವೇಶಗಳು ನಿರ್ಣಯ ಮಾಡಿದ್ದೇವೆ. ಹಾಗಾಗಿ ಇದು ನಮ್ಮ ಮೊದಲನೇ ಸಮಾವೇಶ. ಯಶಸ್ವಿ ಆಗಲಿಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಬೇಕು. ಮಾಧ್ಯಮದ ಮುಖಾಂತರ ಮನವಿ ಮಾಡ್ಕೊಳ್ತಾ ಇದ್ದೇನೆ. ನಾವೆಲ್ಲ ಒಂದಾಗಿ ಹೋದರೆ ಖಂಡಿತ ಮುಂದಿನ ದಿನಗಳಲ್ಲಿ ನಾವು ಶಕ್ತಿಯಾಗಿ ಹೊರಹೊಮ್ತೇವೆ. ಒಂದಾಗಿ ಹೋಗುವಂಥ ಮನಸ್ಥಿತಿನೂ ಸಹ ನಾವು ಬೆಳೆಸ್ಕೊಬೇಕು ಅಂತೇಳಿ ಹೇಳ್ತಾ, ಮಾಧ್ಯಮದವರು ಇದಕ್ಕೆ ಹೆಚ್ಚಿನ ಪ್ರಚಾರ ಕೊಟ್ಟು ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ನೀವು ಕಾರಣೀಭೂತರಾಗಬೇಕು ಅಂತ ಹೇಳಿ ನನ್ನ ಒಂದು ಇಂದಿನ ಈ ಪತ್ರಿಕಾ ಹೇಳಿಕೆಯನ್ನು ಮುಗಿಸ್ತಿದ್ದೇನೆ. ಧನ್ಯವಾದಗಳು.